ಉಂಡೆ ಮಾಡೋಕ್ಕೆ ಯಾವ ಬೆಲ್ಲ ಯೂಸ್ ಮಾಡಬೇಕು, ಅದು ಎಲ್ಲಿ ಸಿಗುತ್ತೆ ಅಂತ ಭಾಳ ಮಂದಿ ಯಾವಾಗಲೂ ಕೇಳ್ತಿರ್ತೀರಿ. ಸೊ ಅದ್ರ ಬಗ್ಗೆ ಇವತ್ತು ವಿವರವಾಗಿ ಹೇಳಕತ್ತೀನಿ. ಪಾಕ ಮಾಡಲಾರ್ದ ಅಗದಿ ಸರಳ ವಿಧಾನದಾಗ ಪರ್ಫೆಕ್ಟ್ ಅಳತಿ ಒಳಗೆ ಅರ್ಧ ಕೆಜಿಯಷ್ಟು ಹೆಸರುಬೇಳೆ ಉಂಡೆ ಹೆಂಗೆ ಮಾಡೋದು ಅಂತ ಹೇಳಿ ಇವತ್ತು ಶೇರ್ ಮಾಡಕತ್ತೀನಿ ರೀ. ಹೆಸರುಂಡೆ ಮಾಡೋಕ್ಕೆ ನಾ ಇಲ್ಲೇ 1/4 ಕಪ್ಪಷ್ಟು ಹೆಸರುಬೇಳೆ ತಗೊಂಡಿನಿ ರೀ. ಅಂದರೆ ಇದು ಒಂದು 1/4 ಕೆಜಿಯಷ್ಟು ಐತ್ರಿ ಹೆಸರುಬೇಳೆ. ಇಷ್ಟು ಅಳತಿ ಒಳಗೆ ಅರ್ಧ ಕೆಜಿಯಷ್ಟು ಹೆಸರುಂಡೆ ರೆಡಿ ಆಗ್ತಾವೆ. ಬ್ಯಾಳಿನ ಒಂದು 2-3 ಸಲ ಸ್ವಚ್ಛಂಗೆ ತಿಕ್ಕಿ ತೊಳಿಬೇಕು. ಆಮೇಲೆ ಇದ್ರಾಗಿ ನೀರೆಲ್ಲ ಬಸಿದ್ಬಿಟ್ಟು ಒಂದು ಕಾಟನ್ ಅರ್ಬಿ ಮೇಲೆ ಹಿಂಗೆ ಅಗಲಂಗೆ ಹರಡಬೇಕು. ಚಲೋತ್ತಂಗೆ ಸ್ಪ್ರೆಡ್ ಮಾಡಿ ಒಣಗಿಸ್ಬೇಕು. ಬಿಸಿಲಿದ್ರೆ ಬಿಸಿಲಾಗ ಒಣಗಿಸ್ರಿ, ಇಲ್ಲ ಅಂತಂದ್ರೆ ಮನ್ಯಾಗ ಫ್ಯಾನ್ ಕೆಳಗೆ ಒಣಗಿಸಿದ್ರು ನಡಿತೈತಿ. 1 ತಾಸು ಆದಮೇಲೆ ಹೆಸರುಬೇಳೆ ಒಣಗ್ಯಾವ್ರಿ. ಈಗ 1 ಚಮಚ ತುಪ್ಪ ಹಾಕಿ ಹೆಸರುಬೇಳೆನ ಹುರಿಯಾಕತ್ತೀನಿ. ಹೆಸರುಬೇಳೆ ಪೂರ್ತಿ ಡ್ರೈ ಆಗಿರಲಿಲ್ಲ ಅಂದರೂ ನಡಿತೈತ್ರಿ, ಆದ್ರೆ ಚಂದಂಗೆ ಹುರಿಯೋದು ಭಾಳ ಮುಖ್ಯ. ಮೀಡಿಯಮ್ ಉರಿ ಒಳಗೆ ಎಲ್ಲ ಕಡೆ ಸರಿಯಾಗಿ ಕೈ ಆಡಿಸ್ಕೊಂತ ಹುರಿಬೇಕು, ಅಂದ್ರೆ ಹೆಸರುಬೇಳೆ ಒಂದೇ ಸಮ ಹುರಿತಾವು. ನಾವು ಹೆಸರುಬೇಳೆನ ಎಷ್ಟು ಚಂದಂಗೆ ಹುರಿತೀವಿ ನೋಡ್ರಿ, ಉಂಡೆ ಅಷ್ಟು ರುಚಿ ಆಗ್ತಾವೆ. ಲಕ್ಷ ಇರಲಿ, ಉರಿ ಒಟ್ಟ ಜೋರು ಮಾಡಕ್ಕೆ ಹೋಗ್ಬೇಡ್ರಿ. ಜಲ್ದಿ ಹುರಿತಾವ್ರಿ. ಜೋರು ಮಾಡಿದ್ರೆ ಆದ್ರೆ ಅವು ಹುರಿದಾವಂತ ಅನಿಸ್ತಾವೆ, ಕೆಂಪಾಗ್ಯಾವಂತ ಅನಿಸ್ತಾವೆ, ಆದ್ರೆ ಒಳಗೆ ಹಸಿನೇ ಇರ್ತಾವೆ. ಅವಾಗ ಉಂಡೆ ಟೇಸ್ಟ್ ಹಾಳಾಗ್ತೈತಿ. ಸಣ್ಣ ಉರಿ ಒಳಗೆ ಇಲ್ಲ ಅಂತಂದ್ರೆ ಮೀಡಿಯಮ್ ಉರಿ ಒಳಗೆ ಕೈ ಬಿಡಲಾರ್ದು ಚಲೋತ್ತಂಗೆ ಹುರಿಬೇಕು. ಲೋ ಟು ಮೀಡಿಯಮ್ ಉರಿ ಒಳಗೆ ಒಂದು 10-12 ನಿಮಿಷ ಹುರಿದ್ಮೇಲೆ ಈಗ ನೋಡ್ರಿ ಬ್ಯಾಳಿ ಎಷ್ಟು ಚಂದ ಹುರಿದಾವು. ಹಿಂಗೆ ಆಗಬೇಕು. ಹಿಂಗೆ ಆದ್ಮೇಲೆ ಇವನ್ನ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡ್ರಿ. ನೆಕ್ಸ್ಟ್ ನಾನು ಇದೇ ಕಡಾಯಿ ಒಳಗೆ ಒಂದು 1/4 ಕಪ್ಪಷ್ಟು ತುಪ್ಪ ಹಾಕಿ ಇದ್ರಾಗ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಕತ್ತೀನಿ ರೀ. ಈಕೇನಪ್ಪ ಇಷ್ಟು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡಕತ್ತಾಳ ಅಂತ ನೀವು ಅಂತಿರ್ಬೋದು. ಫ್ರೈ ಮಾಡಿದ ಮೇಲೆ ತುಪ್ಪ ಉಳಿತೈತಲ್ರಿ, ಅದು ಉಂಡೆ ಕಟ್ಟಕ್ಕೆ ಬೇಕು. ಅದಕ್ಕೆ ಮೊದಲು ಸ್ವಲ್ಪ ನಾನು ಜಾಸ್ತಿ ತುಪ್ಪ ಹಾಕಿ ಫ್ರೈ ಮಾಡಕತ್ತೀನಿ. ಆಮೇಲೆ ನಾ ಇಲ್ಲೇ ಕಟ್ ಮಾಡಿದ್ದ ಬಾದಾಮ್, ಗೋಡಂಬಿ, ಕೆಂಪು ಮತ್ತು ಕಪ್ಪು 2 ಥರದ ದ್ರಾಕ್ಷಿ, ಇಷ್ಟು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಕತ್ತೀನಿ ರೀ. ನೀವು ನಿಮ್ಮ ಇಷ್ಟದ ಪ್ರಕಾರ ಯಾವ್ದು ಬೇಕು, ಎಷ್ಟು ಬೇಕಂತೇಳಿ ನೋಡಿಕೊಂಡು ಹಾಕ್ಕೋಬೋದು. ಎಲ್ಲ ಡ್ರೈ ಫ್ರೂಟ್ಸ್ನ ಚಲೋತ್ತಂಗೆ ಫ್ರೈ ಮಾಡಿದ್ಮೇಲೆ ಒಂದು ಪ್ಲೇಟ್ನ ತೆಗೆದು ಗ್ಯಾಸ್ನ ಬಂದ್ ಮಾಡಿ ಇವನ್ನ ಸೈಡಿಗೆ ಎತ್ತಿಡಕತ್ತೀನಿ ರೀ. ಈ ಕಡೆ ಮೊದಲೇನ ಹುರಿದಿಟ್ಟಿದ್ನಲ್ರಿ ಹೆಸರುಬೇಳೆದು ಪೂರ್ತಿ ತಣ್ಣಗಾಗೈತಿ. ಈಗ ಇವನ್ನ ಮಿಕ್ಸಿ ಮಾಡ್ಕೋಬೇಕು, ಮಿಕ್ಸರ್ನಾಗ ಪುಡಿ ಮಾಡಬೇಕು. ನೋಡ್ರಿ ಹಿಂಗೆ ಅಗದಿ ನೈಸ್ ಪುಡಿ ಆಗಬೇಕು. ಈಗ ಇದನ್ನು ಸಾಣ್ಸಾಕತ್ತೀನಿ ರೀ. ಇದು ಪಿಟ್ಟೆದಿಟ್ಟಿನ ಚಾನ್ಗಿ, ಅಂದ್ರೆ ತುಂಬ ಸಣ್ಣ ಹೋಲಿರುವಂಥ ಜರಡಿ. ಸಣ್ಸಿದ್ಮೇಲೆ ಇದೇನು ಚಾನ್ಗೆ ಗುಡ್ದಿರ್ತೈತಲ್ರಿ ತರಿ ತರಿ ಹಿಟ್ಟು, ಇದನ್ನು ಮತ್ತೆ ಇನ್ನೊಂದು ಸಲ ಮಿಕ್ಸರ್ನಾಗ ನೈಸಂಗೆ ಪುಡಿ ಮಾಡ್ಕೊಂಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಸಲ ಜರಡಿ ಮಾಡಬೇಕು. ಈಗ ನೋಡ್ರಿ ಉಂಡಿಗೆ ಹೆಸರಿಟ್ಟು ರೆಡಿ ಆಯ್ತು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಉಂಡಿಗೆ ಹಾಕಕ್ಕೆ ಬೆಲ್ಲ ರೆಡಿ ಮಾಡ್ಕೋಬೇಕು. ನಾನು ಯಾವಾಗಲೂ ನಮ್ಮ ಉತ್ತರ ಕರ್ನಾಟಕದಿಂದ ಜಾಸ್ತಿ ಪ್ರಮಾಣದಾಗ ಬೆಲ್ಲ ತಂದು ಸ್ಟೋರ್ ಮಾಡಿ ಇಟ್ಕೊತಿದ್ದೆ ರೀ. ಆದ್ರೆ ಕೆಲವೊಂದು ಸಲ ಬೆಲ್ಲ ಖಾಲಿ ಆಗ್ತಿತ್ತಲ್ಲ, ಆವಾಗ ಎಲ್ಲಿ ತರೋದಪ್ಪ ಅಂಥೇಳಿ ಪ್ರತಿ ಸಲ ಬೇರೆ ಬೇರೆ ಅಂಗಡಿ ಒಳಗೆ ಬೆಲ್ಲ ತಂದು ಟ್ರೈ ಮಾಡ್ತಿದ್ದೆ. ಇದು ಚಲೋ ಐತೇನ, ಅದು ಚಲೋ ಐತೇನ ಅಂತೇಳಿ. ಹಿಂಗೆ ಒಂದು ಸಲ ಒಂದು ಅಂಗಡಿ ಒಳಗೆ ಈ ಬೆಲ್ಲ ಸಿಕ್ತ್ರಿ. ಇದು 1 ವರ್ಷ ಆಯ್ತು ನಾ ಈ ಬೆಲ್ಲ ಯೂಸ್ ಮಾಡಕತ್ತು. ಭಾಳ ಚಲೋ ಐತಿ ಫ್ರೆಂಡ್ಸ್. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ನೀವೆಲ್ಲರೂ ಭಾಳ ಕೇಳ್ತಿರ್ತೀರಿ, ಹೆಲ್ಪ್ ಆಗಲ್ಲ ಅಂತೇಳಿ ಇವತ್ತು ಈ ಬೆಲ್ಲದ ಬಗ್ಗೆ ಇಷ್ಟು ವಿವರವಾಗಿ ಹೇಳಕತ್ತೀನಿ. ಇದು ಮಂಡ್ಯ ಬೆಲ್ಲ ಅಂತ ಕೆಲವೊಬ್ರು ಅಂತಾರೆ, ನಂಗೆ ಗೊತ್ತಿಲ್ಲ. ಮೈಸೂರಿನಾಗ, ಬೆಂಗಳೂರಿನಾಗ ಸಿಗ್ತೈತಂತ, ಕೆಲವೊಂದು ಅಂಗಡಿ ಒಳಗೆ ಸಿಗುತ್ತಂತ. ಆಮೇಲೆ ಇದು ಆನ್ಲೈನ್ನಾಗೂ ಸಿಗುತ್ತಂತ್ರಿ, ಚೆಕ್ ಮಾಡಿ ನೋಡಿರಿ. ಇದ್ರಾಗ ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಕಲರ್ ಆಗಲಿ ಮತ್ತು ಪ್ರಿಸರ್ವೇಟಿವ್ ಆಗಲಿ ಹಾಕಿಲ್ಲ. ಆರ್ಗ್ಯಾನಿಕ್ ಬೆಲ್ಲ ಐತಿ. ಒಂದು ಸಲ ಸಿಕ್ಕರೆ ಟ್ರೈ ಮಾಡಿ ನೋಡಿ ಹೆಂಗಿತ್ತು, ನಿಮ್ಗೆ ಲೈಕ್ ಆತನ ಅಂತೇಳಿ ನಂಗೆ ತಿಳಿಸ್ರಿ. ಈ ರೆಸಿಪಿಗೆ ಬೆಲ್ಲನ ಬಳಸಬೇಕು. ತುರ್ದಿದ್ದ ಬೆಲ್ಲನ ಕಪ್ಲೆ ಅಳತಿ ಮಾಡಾಕತ್ತೀನಿ ರೀ. 1/4 ಕಪ್ಪಷ್ಟು ಹೆಸರು ಬೇಳೆಗೆ 1 ಕಪ್ಪಷ್ಟು ಬೆಲ್ಲ ಸರಿ ಆಗ್ತೈತಿ. ಹಿಟ್ಟು ಮತ್ತು ಬೆಲ್ಲನ ಹಿಂಗೆ ಕೈಲೇ ಚಲೋತ್ತಂಗೆ ತಿಕ್ಕೋಂತ ಮಿಕ್ಸ್ ಮಾಡಬೇಕು. ನಾವು ಕೈಲೇ ಎಷ್ಟು ಚಲೋತ್ತಂಗೆ ಮಿಕ್ಸ್ ಮಾಡಿದ್ರೂ ಅದು ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ ರೀ. ಎಲ್ಲರೇ ಒಂದು ಕಡೆ ಬೆಲ್ಲದ ಹಳಕ್ಕೆ ಉಳ್ಕೊಂಡ ಬಿಡ್ತಾವೆ. ಅದಕ್ಕೆ ಈಗ ಇದನ್ನು ಸ್ವಲ್ಪ ಹೊತ್ತನ ಮಿಕ್ಸಿ ಮಾಡಬೇಕು. ಪಲ್ಸ್ ಮೋಡ್ನಾಗ ಹಿಂಗೆ ಬಿಟ್ಟು ಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡ್ಬೇಕ್ರಿ. ಜಸ್ಟ್ ಬೆಲ್ಲ ಮತ್ತು ಹಿಟ್ಟು ಚಲೋತ್ತಂಗೆ ಹೊಂದ್ಕೊಂಡ್ರೆ ಸಾಕು. ನೋಡ್ರಿ ಮೊದಲು ಹೆಂಗಿತ್ತು ಹಿಟ್ಟು, ಈಗ ಮಿಕ್ಸಿ ಮಾಡಿದ್ಮೇಲೆ ಎಷ್ಟು ಚಂದ ಆಯ್ತು. ಹಿಂಗಾಗಬೇಕು ಅಂದ್ರೆ ಉಂಡೆ ಭಾಳ ರುಚಿ ಆಗ್ತಾವೆ. ಈಗ ಇದ್ರಾಗ ಚಿಟಿಕೆ ಉಪ್ಪು, 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು ತುಪ್ಪದಾಗೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ರಿ ಡ್ರೈ ಫ್ರೂಟ್ಸ್, ಅವನ್ನ ಹಾಕಿ ಚಲೋತ್ತಂಗೆ ಮಿಕ್ಸ್ ಮಾಡಬೇಕು.
ಆಮೇಲೆ ನಾ ಇಲ್ಲೇ ಒಂದು 1/4 ಕಪ್ಪಷ್ಟು ತುಪ್ಪನ ಕರಗಿಸಿ ಇಟ್ಕೊಂಡಿನಿ ರೀ. ಸ್ವಲ್ಪ ತುಪ್ಪ ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ಲಕ್ಷ ಇರ್ಲಿ ಎಲ್ಲ ತುಪ್ಪನ ಒಮ್ಮೆ ಹಾಕಬಾರ್ದು. ಉಂಡೆ ಕಟ್ಟು ಹದ ಬರೋ ತನಕ ಹಿಂಗೆ ಸ್ವಲ್ಪ ತುಪ್ಪ ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ಈ ಉಂಡೆಗೆ ಕರೆಕ್ಟ್ ಇಷ್ಟ ತುಪ್ಪ ಬೇಕಪ್ಪ ಅಂತ ಹೇಳೋಕ್ಕಾಗೋದಿಲ್ಲ ರೀ. ಯಾಕಂದ್ರೆ ಉಂಡೆ ಕಟ್ಟು ಹದ ಬರೋ ತನಕ ನಾವು ಹಿಂಗೆ ಸ್ವಲ್ಪ ತುಪ್ಪ ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ಹಿಂಗೆ ಮುಷ್ಟಿ ಮಾಡಿ ನೋಡ್ರಿ. ಉಂಡೆ ಕಟ್ಟು ಹದ ಬಂದಿತ್ತಪ್ಪ ಅಂತಂದ್ರೆ ತುಪ್ಪ ಹಾಕೋದನ್ನು ನಿಲ್ಲಿಸ್ರಿ. ನಿಮ್ಗೆ ಉಂಡೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಬೇಕಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀವು ತುಪ್ಪ ಹಾಕ್ಕೋಬೋದು. ಇಲ್ಲ ಅಂತಂದ್ರೆ ಒಂದು 2 ಚಮಚದಷ್ಟು ಕಾಯಿ ಸಾರಿಸಿದ ಹಾಲು ಹಾಕಿದ್ರೂ ನಡಿತೈತಿ. ನಿಮ್ಗೆ ಯಾವ ಸೈಜ್ ಉಂಡೆ ಬೇಕಂತೇಳಿ ನೋಡಿಕೊಂಡು ಅಷ್ಟು ಪುಡಿನ ಕೈಯಾಗ ತಗೊಂಡು ಚಂದಂಗೆ ಒತ್ತಿ ಉಂಡೆ ಕಟ್ರಿ. ಸರಿಯಾಗಿ ಒತ್ತಿ ಉಂಡೆ ಕಟ್ಟಲಿಲ್ಲಪ್ಪ ಅಂತಂದ್ರೆ ಉಂಡೆ ಜಲ್ದಿ ಒಡಿತಾವು. ಉಂಡೆ ಕಟ್ಟಿದ ಮೇಲೆ ಉಂಡಿನ ಅಂಗೈಯಾಗ ಸ್ವಲ್ಪ ತನ ಆ ಕಡೆ ಈ ಕಡೆ ರೋಲ್ ಮಾಡಿರಿ. ಆವಾಗ ಉಂಡಿಗೊಂದು ಶೈನಿಂಗ್ ಲುಕ್ ಬರ್ತೈತಿ. ಉಂಡೆ ನೋಡೋಕೆ ಭಾಳ ಚಂದ ಕಾಣಿಸ್ತಾವೆ. ಹಿಂಗೆ ಎಲ್ಲ ಉಂಡೆ ಕಟ್ಟಬೇಕು. ಟೋಟಲಿ ನನಗಿಲ್ಲೇ ಮೀಡಿಯಮ್ ಸೈಜಿಂದು ಒಂದು 13 ಉಂಡೆ ಆಗ್ಯಾವ್ರಿ. ಇನ್ನೂ ಸ್ವಲ್ಪ ಸಣ್ಣ ಉಂಡೆ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಆರಾಮ್ಸೆ 15 ಉಂಡೆ ಆಗ್ತಾವೆ. ಈಗ ಇವನ್ನ ತೂಕ ಮಾಡಕತ್ತೀನಿ ರೀ. ನೋಡ್ರಿ, ಅರ್ಧ ಕೆಜಿಯಷ್ಟು ಉಂಡೆ ರೆಡಿ ಆಗ್ಯಾವು. ಒಂದು ಉಂಡಿನ ದೇವ್ರಿಗೆ ನೈವೇದ್ಯ ಮಾಡಿ ಬಂದು ನಿಮ್ಗೆ ಉಂಡೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೆ ಆಗ್ಯಾವಂಥೇಳಿ. ಉಂಡೆ ಮುರಿದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಉಂಡೆ ಎಷ್ಟು ಸಾಫ್ಟ್ ಆಗ್ಯಾವಂಥೇಳಿ. ಬಾಯಾಗ ಹಾಕೊಂಡ್ಕೊಳ್ಳಿ ಹಂಗೆ ಬೆನ್ನಿಗತ್ಲೆ ಕರ್ಗೆ ಬಿಡ್ತಾವ್ರಿ. ಬೆಲ್ಲಂತರೂ ಅಗದಿ ಬರೋಬ್ಬರಿ ಆಗೈತಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದಂತ ಅಂದ್ಕೊಂಡೀನಿ. ಸ್ವಲ್ಪ ಏನರೇ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.